ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ರಾಜಧಾನಿ ಬೆಂಗಳೂರಿನಲ್ಲಿ ವಿಚಿತ್ರ ನಾಪತ್ತೆ ಪ್ರಕರಣ ಒಂದು ಪೊಲೀಸರಿಗೆ ತಲೆನೋವಾಗಿಸಿದೆ. ಜೂನಿಯರ್ನ ಕರೆದುಕೊಂಡು ಸೀನಿಯರ್ ಯುವತಿ ಎಸ್ಕೇಪ್ ಆಗಿರುವಂತಹ ವಿಚಿತ್ರ ಘಟನೆ ಇದು. ಇನ್ನು ಪೊಲೀಸರಿಗೆ ಇದು ದೊಡ್ಡ ರೀತಿಯ ಸವಾಲಾಗಿದ್ದು, ಯುವತಿಯರು ಬರೋಬ್ಬರಿಗೆ 1 ತಿಂಗಳ ಹಿಂದೆ ಕಾಣೆಯಾಗಿದ್ದಾರೆ. ಹೌದು, ವಿದ್ಯಾರಣ್ಯಪುರ ವ್ಯಾಪ್ತಿಯಲ್ಲಿ ದ್ವಿತೀಯ ಪಿಯು ವಿದ್ಯಾರ್ಥಿನಿ ತನಿಷ್ಕಾ ಹಾಗೂ ಪ್ರಥಮ ಪಿಯು ವಿದ್ಯಾರ್ಥಿನಿ ತೇಜಸ್ವಿನಿ ಕಳೆದ 1 ತಿಂಗಳಿನಿಂದ ಕಾಣೆಯಾಗಿದ್ದಾರೆ. ಇಬ್ಬರು ವಿದ್ಯಾರ್ಥಿನಿಯರ ನಾಪತ್ತೆ ಪ್ರಕರಣವು ಕುಟುಂಬಸ್ಥರಲ್ಲಿ ಆತಂಕ ಮೂಡಿಸಿದೆ. ಪರೀಕ್ಷೆಯನ್ನು ತಪ್ಪಿಸಿಕೊಳ್ಳಲು ಮನೆ ಬಿಟ್ಟು ಹೋಗಿರುವ ಸಾಧ್ಯತೆ ಇದೆಯಾ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ. ಆದರೆ ಇದುವರೆಗೆ ಯಾವುದೇ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ. ಅತ್ಯಂತ ಕುತೂಹಲಕರ ಸಂಗತಿ ಏನೆಂದರೆ, ಇಬ್ಬರು ತಮ್ಮ ಮೊಬೈಲ್ ಫೋನ್ ಮತ್ತು ಎಟಿಎಂ ಕಾರ್ಡ್ಗಳನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ದು, ಕೇವಲ ಆಧಾರ್ ಕಾರ್ಡ್ಗಳನ್ನು ಮಾತ್ರ ತೆಗೆದುಕೊಂಡು ತೆರಳಿದ್ದಾರೆ. ಕಳೆದ 1 ತಿಂಗಳಿನಿಂದ ಪೊಲೀಸರು ಹಾಗೂ ಕುಟುಂಬಸ್ಥರು ಹುಡುಕಾಟ ನಡೆಸುತ್ತಿದ್ದರೂ ಇವರಿಂದ ಯಾವುದೇ ಸುಳಿವು ದೊರಕಿಲ್ಲ. ಸರ್, ಅಂದರೆ ಪೊಲೀಸ್ ಸ್ಟೇಷನ್ಗೆ ಯಾವಾಗ ಕಂಪ್ಲೇಂಟ್ ಕೊಟ್ಟರಿ? ಪೊಲೀಸರು ಏನೇನು ಎಫರ್ಟ್ಸ್ ಮಾಡಿದ್ರು? ಅವತ್ತು ಹೋಗಿದ್ದ ದಿವಸನೇ ನೈಟೇ ಕಂಪ್ಲೇಂಟ್ ಕೊಟ್ವಿ. ಸೊ ಅವತ್ತಿಂದ ಅವರೂ ಹುಡುಕ್ತಾ ಇದ್ದಾರೆ ಎಲ್ಲ ಕಡೆ. ಮೈಸೂರು, ಮಹದೇಶ್ವರ ಬೆಟ್ಟ ಎಲ್ಲ ಕಡೆ ಹುಡುಕಿದ್ದಾರೆ. ಕೇರಳ ಗಂಟು ಹೋಗಿದ್ದಾರೆ. ಅವರು ಪ್ರಯತ್ನ ಪಡ್ತಾಯಿದ್ದಾರೆ, ನಾವು ಪ್ರಯತ್ನ ಪಡ್ತಾಯಿದ್ದೀವಿ. ಬಟ್ ಏನೂ ಆಗ್ತಿಲ್ಲ. ಹಂಗಾಗಿ ನಿಮಗೆಲ್ಲ ಕಂಡು ಬಂದಲ್ಲಿ ನಮಗೆ ತಿಳಿಸಿ. ಇಲ್ಲ ನೀವೇ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮದು ಏನೇ ತೊಂದರೆ ಇದ್ದರೂ, ಎಕ್ಸಾಮಿನೇಷನ್ದು ಏನೇ ತೊಂದರೆ ಇದ್ದರೂ ಅದೆಲ್ಲ ಬಿಟ್ಟುಬಿಟ್ಟು ನಾವು ಏನು ಮಾಡೋಲ್ಲ, ಬಂದುಬಿಟ್ರಿ ಮನೆಗೆ. ನಾವು ಅಷ್ಟೇ ನಾವು ನಿಮಗೆ ಕೇಳ್ಕೊಂಡು ಏನು ತೊಂದರೆ ಆಗೋಕ್ಕೆ ನಾವು ಕೊಡೋಣ. ಸರ್, ಅಂದರೆ ಏನಾರು ಕಾಲೇಜ್ಗೆ ಹೋಗಲ್ಲ, ಎಕ್ಸಾಮ್ ಬರಿಲ್ಲ ಅಂತ ಏನಾರು ಆ ಥರ ನಮ್ಮ ಹತ್ರ ಏನು ಹೇಳಿಲ್ಲ. ಅವ್ರ ಫ್ರೆಂಡ್ಸ್ ಹತ್ರ ಏನೋ ಹೇಳ್ಕೊಂಡಿದ್ದಾರಂತೆ. ಎಕ್ಸಾಮ್ ಫಿಯರ್ ಇದ್ದರೆ ಏನು ವರಿ ಮಾಡ್ಕೊಂಬೇಡ್ರಿ, ಬೇಕಾದ್ರೆ ಬನ್ನಿರಿ, ಬೇಕಾದ್ರೆ ನೆಕ್ಸ್ಟ್ ಇಯರು ಬರ್ದ್ರಾಗುತ್ತೆ, ಇಲ್ಲ ಬರ್ದಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಗೇನು ಇಷ್ಟ ಇದೆಯೋ ಅದನ್ನೇ ಮಾಡಿ. ಇದು ಹೈಕೋರ್ಟಲ್ಲಿ ಏನಾಯಿತು? ಕಾರ್ಪಸ್ ABS ಹಾಕಿದ್ದೀವಿ, ನಾವು ಕೇಸ್ ಹಾಕಿದ್ದೀವಿ. ಕೋರ್ಟ್ನಿಂದನೂ ಹೇಳ್ತಾ ಇದ್ದಾರೆ. ಸೊ ನಮ್ಮ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ಆಲ್ರೆಡಿ 2 ಕೋರ್ಟ್ ಹಿಯರಿಂಗ್ ಆಗಿದೆ, ಈಗ ಅಲ್ಲೇ 3ನೇದು. ಸೊ ಅವರು ಫ್ರಸ್ಟ್ರೇಷನ್ ಆಗಿದ್ದಾರೆ. ಸೊ ಆದಷ್ಟು ಬೇಗ ನೀವು ಬಂದುಬಿಟ್ರೆ ತುಂಬ ಒಳ್ಳೆಯದು, ಎಲ್ಲರಿಗೂ ಅನುಕೂಲ ಆಗುತ್ತೆ. ಈ ಘಟನೆ ಕುರಿತು ಇನ್ನಷ್ಟು ಮಾಹಿತಿ ಲಭ್ಯವಾದಂತೆ ಮುಂದಿನ ಅಪ್ಡೇಟ್ ನೀಡಲಾಗುತ್ತದೆ. ವೀಕ್ಷಿಸಿ ಜೊತೆಲಿ ನ್ಯೂಸ್, ನಿಮ್ಮ ದನಿಯಾಗಿ.